ಏನು ಜಿಲ್ಲಾ ಸಮಿತಿ ಮುಂದೆ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿದ್ದಂತವರು ಶರಣಾಗತಿಯಾದರು. ಸೊ ಅವರಿಗೆ ಸರ್ಕಾರದ ಒಂದು ಪ್ಯಾಕೇಜ್ ಏನಿದೆ ಅದರ ಪ್ರಕಾರ ನಾವು ಪರಿಹಾರವನ್ನ ಕೊಡ್ತಾ ಇದೀವಿ. ಸೊ ದಿನಾಂಕ ಜನವರಿ 2025ರಲ್ಲಿ ಏನು ಶರಣಾಗತಿ ಆದ್ರು ಅದರಲ್ಲಿ 6 ಜನ ಇದ್ರು. ಆ 6 ಜನರಲ್ಲಿ ಎ ಕ್ಯಾಟಗರಿಯಲ್ಲಿ 4 ಜನ ಇರ್ತಾರೆ, ಮತ್ತೆ ಬಿ ಕ್ಯಾಟಗರಿಯಲ್ಲಿ 2 ಇರ್ತಾರೆ. ಸೊ ಎ ಕ್ಯಾಟಗರಿಯಲ್ಲಿ ಇರೋರಿಗೆ 7.5 ಲಕ್ಷ 7.5 ಲಕ್ಷ ಅವರಿಗೆ ನಾವು ಒಂದು ಬಾರಿ ಪರಿಹಾರ ಕೊಡ್ತಾ ಇದೀವಿ. ಸೊ ಅದರಲ್ಲಿ 4 ಜನಕ್ಕೂ ಈಗಾಗಲೇ 5 ಲಕ್ಷ ಪಾವತಿ ಮಾಡಿದ್ವಿ. ಅದರಲ್ಲಿ 1 ವರ್ಷದ ಒಂದು ಅವಧಿ ಇದೆ. ಮೊದಲ ಕಂತು ಕೊಟ್ಟ ನಂತರ ಇನ್ನೊಂದು ವರ್ಷ ಮುಗಿದ ನಂತರ ಉಳಿದ ಕಂತನ್ನ ಕೊಡ್ಬೇಕು ಅಂತ. 2.5 ಲಕ್ಷ ಕೊಡೋದು ಬಾಕಿ ಇದೆ. ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಆ 1 ವರ್ಷ ಆಗೋದಿದೆ. ನಂತರದಲ್ಲಿ ಅವರಿಗೆ 2.5 ಲಕ್ಷ ಹಣವನ್ನ 4 ಜನಕ್ಕೂ ಕೂಡಲೇ ಪಾವತಿಸೋದಕ್ಕೆ ಕ್ರಮ ತಗೊಳ್ತೀವಿ. ಉಳಿದಂತ ಬಿ ಕ್ಯಾಟಗರಿಯಲ್ಲಿ ಇದ್ದಂತ 2 ವ್ಯಕ್ತಿಗಳಿಗೆ 4 ಲಕ್ಷಗಳನ್ನ ನಾವು ಕೂಡಲೇ ಪಾವತಿ ಮಾಡಿದೀವಿ ಅವ್ರಿಗೆ. ಅವ್ರಿಗೆ ಯಾವುದೇ ಬಾಕಿ ಇರೋದಿಲ್ಲ. ಜೊತೆಗೆ ಅವರ ಜೀವನೋಪಾಯಕ್ಕಾಗಿ ಮತ್ತೆ ಸುಸ್ಥಿರ ಜೀವನ ನಡೆಸೋದಕ್ಕೆ ಅವ್ರದ್ದು ಏನಾದ್ರು ಬೇಡಿಕೆಗಳಿರ್ತವೆ. ಈ ಹಿಂದೆ ಕೆಲವು ಪ್ರಕರಣಗಳಲ್ಲಿ ಒಬ್ಬರಿಗೆ ಬುಕ್ ಸ್ಟೋರ್ ಅನ್ನ ಕೊಟ್ಟಿದೀವಿ, ಇನ್ನೊಬ್ಬರಿಗೆ ವ್ಯಾಪಾರ ಮಾಡ್ಕೊಳ್ತೀವಿ ಅನ್ನೋದಕ್ಕೆ ಒಂದು ಸರಕು ಸಾಗಾಣಿಕೆ ವಾಹನವನ್ನ ಕೊಟ್ಟಿದೀವಿ. ಆ ತರ ಬೇಡಿಕೆ ಏನಾದ್ರು ಇದ್ರೆ ಅವರು ಜಿಲ್ಲಾ ಸಮಿತಿ ಮುಂದೆ ಕೊಟ್ರೆ ಜಿಲ್ಲಾ ಸಮಿತಿಯಲ್ಲಿ ಪರಿಶೀಲಿಸಿ ಕ್ರಮ ಕೈಗೊಂಡು ನಾವು ರಾಜ್ಯ ಸಮಿತಿಗೆ ಕಳಿಸ್ಕೊಡ್ತೀವಿ. ರಾಜ್ಯ ಸಮಿತಿಯ ಅನುಮೋದನೆಯೊಂದಿಗೆ ಖಂಡಿತ ಅವರ ಜೀವನಕ್ಕೆ ನೆರವಾಗುವಂತ ಕ್ರಮವನ್ನು ಕೈಗೊಳ್ತೀವಿ. ಸರ್ಕಾರ ಏನು ಒಂದು ಭರವಸೆಯನ್ನ ಕೊಟ್ಟಿದೆ ಆ ಭರವಸೆ ಪ್ರಕಾರ ನಾವು ಕ್ರಮವನ್ನು ಕೈಗೊಳ್ತೀವಿ. ಸೊ ಮೂಲಸೌಕರ್ಯ ಕಾಮಗಾರಿಗಳಿಗೆ ಬಜೆಟ್ ಅಲ್ಲಿ 2025-26ರಲ್ಲಿ ಹಣವನ್ನು ನಿಗದಿಪಡಿಸಿತ್ತು. ಅದರಂತೆ ಸುಮಾರು 7 ಕೋಟಿ ಹಣ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆ. ಅದರಲ್ಲಿ ಸುಮಾರು 5 ಕೋಟಿಯಷ್ಟು ಹಣ ಕಾಮಗಾರಿಗಳಿಗೆ ಈಗಾಗಲೇ ನಾವು ಅನುಮೋದನೆ ಕೊಟ್ಟು ಕಾಮಗಾರಿಗಳನ್ನ ಚಾಲೂ ಮಾಡೋದಕ್ಕೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಉಳಿದ 2 ಕೋಟಿ ಕಾಮಗಾರಿಗಳು ಈಗಾಗಲೇ ಬೇರೆ ಅನುದಾನದಲ್ಲಿ ಆ ಕಾಮಗಾರಿಗಳು ಆಗಿದ್ರಿಂದ ಅವು ಬೇಡ ಅಂತ ಅನಿಸಿ ಬೇರೆ ಕಾಮಗಾರಿಗಳನ್ನ ಅದೇ ಪ್ರದೇಶದಲ್ಲಿ ತಗೊಳ್ಳೋದಕ್ಕೆ ರಾಜ್ಯ ಸಮಿತಿಯ ಅನುಮೋದನೆಗೆ ಕಳಿಸ್ಕೊಟ್ಟಿದ್ವಿ. ಶೀಘ್ರದಲ್ಲಿ ಆ ಅನುಮೋದನೆಯನ್ನ ನಿರೀಕ್ಷಿಸ್ತಾ ಇದೀವಿ. ಅದರಂತೆ ನಾವು ಆ ಕಾಮಗಾರಿಗಳನ್ನು ಕೂಡ ಕೂಡಲೇ ಅನುಷ್ಠಾನಗೊಳಿಸ್ತೀವಿ. ಅಷ್ಟೇ ಅಲ್ಲದೆ ಆ ಪ್ರದೇಶದಲ್ಲಿ ಇನ್ನೂ ಕೆಲವು ಕಾಮಗಾರಿಗಳು ಬೇಕು ಅಂತ ಇತ್ತೀಚೆಗೆ ಒಂದು ಕುಂದುಕೊರತೆ ಸಭೆ ಮಾಡಿದ ಸಂದರ್ಭದಲ್ಲಿ ಅವರು ನಮಗೆ ಮನವಿಯನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪಟ್ಟಿ ಮಾಡ್ಕೊಂಡಿದೀವಿ. ರಾಜ್ಯ ಸಮಿತಿಗೆ ಅದನ್ನ ಶೀಘ್ರವಾಗಿ ಕಳಿಸ್ಕೊಡೋದಿದ್ದೀವಿ. ಸಮಗ್ರವಾಗಿ ಆ ಪ್ರದೇಶದ ಅಭಿವೃದ್ಧಿಗೆ ಮೂಲಸೌಕರ್ಯಕ್ಕಾಗಿ ಏನಾದರೂ ಕಾಮಗಾರಿಗಳ ಅವಶ್ಯಕತೆ ಇದ್ದರೆ ಖಂಡಿತ ರಾಜ್ಯ ಸರ್ಕಾರದ ಗಮನಕ್ಕೆ ನಾವು ಕಳಿಸ್ಕೊಡ್ತೀವಿ. ಸೊ ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಬೇಡಿಕೆಗಳು ನಮ್ಮ ಗಮನದಲ್ಲಿವೆ. ಖಂಡಿತ ನಾವು ಅದನ್ನ ಈಡೇರಿಸ್ತಾ ಇದ್ದೀವಿ. ಇನ್ನು ಉಳಿದಂತ ಬೇಡಿಕೆಗಳು ಮಾನ್ಯ ರಾಜ್ಯ ಸರ್ಕಾರದ ಹಂತದಲ್ಲಿ ಪರಿಹಾರವಾಗಬೇಕಾಗಿದ್ದವು ಕೆಲವಿದಾವೆ. ಉದಾಹರಣೆಗೆ ತ್ವರಿತ ನ್ಯಾಯಾಲಯ ಸ್ಥಾಪನೆ ಮಾಡೋದು ಈ ತರದ್ದು. ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಂತ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಘೋಷಣೆ ಮಾಡಿದಂತಹ 6 ಜನರನ್ನ ಕಳೆದ ಜನವರಿ ತಿಂಗಳಲ್ಲಿ ಮುಖ್ಯವಾಹಿನಿಗೆ ಇದೇ IBಯಿಂದ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅವರನ್ನು ಅವರ ಬೇಡಿಕೆಗಳ ಒಪ್ಪಿಗೆ ಮೇರೆಗೆ ಸರ್ಕಾರಕ್ಕೆ ನಾವು ಒಪ್ಪಿಸಿದ್ವಿ. ಅವರು ಶರಣಾಗಿದ್ದು ಅಂತ ಹೇಳಲ್ಲ, ನಾವು ಮುಖ್ಯವಾಹಿನಿಗೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಯಾವುದೇ ರೀತಿಯ ಜನವಿರೋಧಿ ಕಾರ್ಯಗಳನ್ನು ಮಾಡಿರಲಿಲ್ಲ. ಜನಪರವಾದಂಥ ಹೋರಾಟಗಳನ್ನು ಮಾಡಿದ್ರು. ಜೊತೆಗೆ ಕಾಡಂಚಿನ ಜನಗಳ ಜೊತೆ ನಿಂತಿದ್ರು. ರಸ್ತೆ ಇಲ್ಲ, ನೀರಿಲ್ಲ, ಹಾಸ್ಪಿಟ್ಲ್ ಇಲ್ಲ, ಶಿಕ್ಷಣ ಇಲ್ಲ ಅನ್ನುವ ಕಾರಣಕ್ಕೆ ಅವರು ಕೆಲವಾರು ಬೇಡಿಕೆಗಳನ್ನ ಇಟ್ಟು ಸರ್ಕಾರಕ್ಕೆ ನಾವು ಮುಖ್ಯವಾಹಿನಿಗೆ ಬರ್ತೀವಿ ಅಂತ ಹೇಳಿದರು. ಹಾಗೆಯೇ ಶಾಂತಿಗಾಗಿ ನಾಗರಿಕ ವೇದಿಕೆಯ ಕಡೆಯಿಂದ ಸರ್ಕಾರ ಮತ್ತು ಅವ್ರ ಜೊತೆ ಮಾತುಕತೆ ನಡೆಸಿ ಅವರನ್ನು ಮುಖ್ಯವಾಹಿನಿಗೆ ತಂದು ಕಳಿಸಿದೆ. ಆದರೆ ಅವರಿಗೆ ಈಗಾಗಲೇ ಕೆಲವರಿಗೆ 7 ಲಕ್ಷ, ಕೆಲವರಿಗೆ 7 ಲಕ್ಷ, ಕೆಲವರಿಗೆ 5 ಲಕ್ಷ, ಕೆಲವರಿಗೆ ಭೂಮಿ ಗುರುತು ಮಾಡಿಕೊಟ್ಟಿದ್ದಾರೆ. ಜೊತೆಗೆ 3 ಕಡೆ ಅವರಿಗೆ ಕೇಸ್ ಇರೋದ್ರಿಂದ 3 ಕಡೆ ಕೂಡ ಅವರು ಬೇರೆ ಬೇರೆ APPಗಳನ್ನ ನೇಮಕ ಮಾಡಿ ಕೊಟ್ಟಿದ್ದಾರೆ. ಅದು ತ್ವರಿತ ನ್ಯಾಯಾಲಯ ಆಗಿಲ್ಲ. ಜೊತೆಗೆ ಅವರ ಬದುಕಿನಲ್ಲಿ ಸುಮಾರು 10, 20, 25 ವರ್ಷ ಕಾಡಲ್ಲೇ ಕಳೆದಿರುವಂಥವ್ರು. ಆದಷ್ಟು ಬೇಗ ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯ ಕೂಡ ನಮ್ದಿತ್ತು. ಆದರೆ ಕೆಲವು ಕಾನೂನಿನ ತೊಡಕುಗಳಿದೆ, ಆದ್ರಿಂದ ಅದನ್ನು ಬಗೆಹರಿಸಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಮಾಡಬೇಕು. ಯಾಕಂತ ಹೇಳಿದ್ರೆ ಕೊಟ್ಟ ಮಾತಿನಂತೆ ಸರ್ಕಾರ ನಡ್ಕೊಳ್ಳಿಲ್ಲ ಅಂದ್ರೆ ಜನಗಳಿಗೆ ಸರ್ಕಾರದ ಮೇಲೆ ನಂಬಿಕೆಯನ್ನ ಕಳ್ಕೊಳ್ತಾರೆ. ಈಗಾಗಲೇ ಅವರಿಗಿಂತಲೂ ಬಡ ಜನರ ಪರವಾಗಿ ಅವರು ದನಿ ಎತ್ತಿರೋದು ಹೆಚ್ಚು. ಅವರು ಈಗಲೂ ಕೇಳ್ತಿರೋದ್ರಿಂದ ಏನಪ್ಪಾ ಅಂದ್ರೆ
ಆದಿವಾಸಿ ಗಿರಿಜನ ಭೂಮಿ ಇಲ್ದಿದ್ದವರಿಗೆ ಭೂಮಿ ಕೊಡಿ, ನಿವೇಶನ ಕೊಡಿ, ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಅದನ್ನು ಇವ್ರು ಕೊಡಲೇಬೇಕು. ಆದಷ್ಟು ಬೇಗ ಈ ಅವರ ಮೇಲಿರುವಂಥ ಮೊಕದ್ದಮೆಯನ್ನು ಖುಲಾಸೆ ಮಾಡಿಬಿಟ್ಟು ಅವರಿಗೆ ಮತ್ತೆ ಜನರೊಟ್ಟಿಗೆ ಬದುಕುವಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಾವು ಒತ್ತಾಯಿಸ್ತೇವೆ. ಅವತ್ತು ಸಿದ್ದರಾಮಯ್ಯ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.